ಮೆಜೆಸ್ಟಿಕ್ ನಿಂದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಫ್ರೀ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ಲಾಟ್ಫಾರ್ಮ್ ನಂಬರ್ 19ರ ಬಳಿ ಉಚಿತ ಬಿಎಂಟಿಸಿ ಬಸ್ಗಳನ್ನ ಸಿದ್ಧ ಮಾಡಲಾಗಿದ್ದು ಅಲ್ಲಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬರೋರು ಉಚಿತವಾಗಿ ಪ್ರಯಾಣ ಮಾಡಬಹುದು. ಮೆಜೆಸ್ಟಿಕ್ ನಿಂದ ಕಾರ್ಯಕ್ರಮದ ಕಡೆಗೆ ಮೆಜೆಸ್ಟಿಕ್ನಲ್ಲಿ ಕೇವಲ 5 ಬಸ್ಗಳಲ್ಲಿ ಮಾತ್ರ ಉಚಿತ ಸೇವೆಯನ್ನ ವ್ಯವಸ್ಥೆ ಮಾಡಲಾಗಿರೋದು. ಫ್ರೀ ಬಸ್ನಲ್ಲಿ ವಿಧಾನಸೌಧಕ್ಕೆ ಈಗ ಜನ ಆಗಮಿಸ್ತಾ ಇದ್ದಾರೆ. ಬೇರೆ ಬೇರೆ ಭಾಗಗಳಿಂದ ಮೆಜೆಸ್ಟಿಕ್ಗೆ ಜನ ಆಗಮಿಸ್ತಾ ಇದ್ದಾರೆ. ನಾವು ಗಮನಿಸಬಹುದು ಮೆಜೆಸ್ಟಿಕ್ನಲ್ಲಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರೋದು. 5 ಬಸ್ಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಮಾಡಲಾಗಿದೆ. ಪ್ಲಾಟ್ಫಾರ್ಮ್ ನಂಬರ್ 19ರ ಬಳಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಇವತ್ತು ಒಂದು ಉಚಿತ ಬಸ್ನ ವ್ಯವಸ್ಥೆಯನ್ನು ನೀಡುವ ಮೂಲಕ ವಿಧಾನಸೌಧಕ್ಕೆ ಹೋಗೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು. ನಾನೀಗ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಉಚಿತ ಪ್ರಯಾಣ ಅನ್ನೋ ಬೋರ್ಡ್ ಅನ್ನು ಹಾಕೊಂಡು ಬಸ್ಗಳು. ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಂಚಾರವನ್ನ ಮಾಡ್ತಿರುವಂತದ್ದು. ಈಗಾಗಲೇ ಒಂದು ಬಿಎಂಟಿಸಿ ಬಸ್ಗಳನ್ನ ಅಂದ್ರೆ 5 ಬಸ್ಗಳನ್ನ ಉಚಿತವಾಗಿ ಸೇವೆಯನ್ನು ಕೊಡೋದಕ್ಕೆ ಈಗ ಇಲ್ಲಿ ನಿಗದಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನರು ಬೇರೆ ಬೇರೆ ಭಾಗಗಳಿಂದ ಬಂದು ವಿಧಾನಸೌಧದಲ್ಲಿ ಸಿಎಂನ ಜನಸ್ಪಂದನೆ ಕಾರ್ಯಕ್ರಮ ಏನಿದೆ, ಸಿಎಂ ಅವರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಮನವಿಯನ್ನ ಸಲ್ಲಿಸೋದಕ್ಕೆ ಕಾತರರಾಗಿದ್ದಾರೆ. ಈಗಾಗಲೇ ಸಾಕಷ್ಟು ಜನರು ಪ್ಲಾಟ್ಫಾರ್ಮ್ ನಂಬರ್ 19 ಏನಿದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ ನಂಬರ್ 19ರಲ್ಲಿ ಕಾದು ನಿಂತಿರುವಂತದ್ದು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸೋದಕ್ಕೆ ಬೇರೆ ಬೇರೆ ಭಾಗದಿಂದ ಒಂದಷ್ಟು ಜನರು ಬಂದಿದ್ದಾರೆ. ನಮ್ಮ ಜೊತೆ ಕೆಲವೊಂದಷ್ಟು ಜನರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಲ್ಲಿಂದ ಬಂದಿದ್ದೀರಾ, ಏನು ಸಮಸ್ಯೆಯನ್ನು ಒತ್ತಂದಿದ್ದೀರಾ ಅಂತ? ಬಾಗಲಕೋಟೆ ಜಿಲ್ಲಾ ತೇದಾ ತಾಲೂಕು ಮಾಡ್ಯ ಕುಮಾರಸ್ವಾಮಿ ಮಾಡ್ಯಾರ್ರಿ. ಭಾಳ ದಿನ ಆಗ್ತದ, ಆಫೀಸ್ ಇಲ್ಲ ಏನಿಲ್ಲ. ನಾವು ಸಿಎಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅರ್ಜಿ ಕೊಡಕ್ಕೆ ಬಂದಿದ್ದೀವಿ ಸರ್. ಸರ್, ಈಗ ಇವತ್ತು ಜನಸ್ಪಂದನ ಕಾರ್ಯಕ್ರಮ ನಡೀತಿದೆ, ಎಲ್ಲಿಂದ ಬಂದಿದ್ದೀರಾ, ಏನ್ ಸಮಸ್ಯೆ ಇದೆ ಅಂತ? ನಾವು ಬಾಗಲಕೋಟೆ ಜಿಲ್ಲೆ ತೇರ್ದಾ ಗ್ರಾಮದಿಂದ ಬಂದಿದ್ದೀವಿ. ತೇರ್ದಾ ಪಟ್ಟಣದಿಂದ ನಾವು ಸೌಳು ಜೋಳ ಬಾಧಿತ ಆಗಿದೆ. ನಮ್ಮ ಒಂದು 500 ಎಕರೆ ಸೌಳು ಬಾಧಿತ ಆಗಿದೆ. ಸದರಿ ಜಮೀನಿನಲ್ಲಿ ಸೌಳು ಪೈಪ್ ಹಾಕಿ ಒಂದಿಟ್ಟ ರೈತರಿಗೆ ಒಂದು ಅನುಕೂಲ ಮಾಡಿಕೊಡು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಮನವಿ ಕೊಡಲಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಮನವಿ ಅರ್ಪಿಸಲು ಸದರಿ ಅವರು ಬಂದಿದ್ದೀವಿ. ನಾವು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೋಡ್ಲಾಪುರದಿಂದ ಬಂದಿದ್ದೀವಿ ಸರ್. ನಾನೊಬ್ಬ ಸಂಘ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿದ್ದೆ. ಸ್ವಲ್ಪ ನನ್ನ ಮೇಲೆ ಏನು ಆಪಾದನೆ ಇರೋದ್ರಿಂದ ಅದು ಐಆರ್ ಆಫೀಸರ್ಗಳಿಗೆಲ್ಲ ಕೊಟ್ಟು ಏನೂ ಆಗಲಿಲ್ಲ. ಈಗ ಸಿಎಂ ಅವ್ರ ಗಮನಕ್ಕೆ ತರೋಣ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಸರ್. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಇದೊಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟವ್ರೆ ಸರ್. ಇದು ಯಾವತ್ತೂ ಇರಲಿಲ್ಲ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ನಾನಂತೂ ಎಜುಕೇಟೆಡ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಒಳ್ಳೆಯದು ಸರ್ ಇದು. ಯಾಕೆಂದರೆ ಕೆಲವ್ರಿಗೆ ಬರೋದು ಗುಡಿ ದುಡ್ಡಿರಲ್ಲ ಸರ್, ಅಂಥ ಪರಿಸ್ಥಿತಿ ಐತೆ. ಫ್ರೀ ಬಸ್ ಬಿಟ್ಟಿರೋದಕ್ಕೆ 100% ಇದು ಒಳ್ಳೆಯದು ಸರ್. ಈ ಸರ್ಕಾರ ಮಾಡಿರೋದು ಭಾರಿ ಒಳ್ಳೆಯದು ಸರ್. ಇದಿಷ್ಟು ಜನರು ಹೇಳ್ತಿರುವಂತ ಮಾತು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.